ನಿಮ್ಮನ್ನು ಭಾಳ ಖುಷಿ ಆಯ್ತು. ಆಶೀರ್ವಾದ ಮಾಡ್ರಿ ಅತ್ತೆ. ಅಯ್ಯೋ ಅಯ್ಯೋ ನನ್ನ ಮುದ್ದು ಸೊಸೆ ನೋಡವ. ಹೇಳವ ಒಳ್ಳೇದಾಗ್ಲಿ. ಎದ್ದೇಳವ. ಏನ್ ಸಂಸ್ಕಾರ. ಮತ್ತವ 8 ವರ್ಷ ಆತವ ನೋಡಿ, ಒಂದು ಫೋನ್ ಇರಲಿಲ್ಲ, ಏನಿಲ್ಲ. ಹೆಂಗದು ಏನು ಅಂತನೂ ಯೋಚನೆ ಆಗಿತ್ತು. ಮತ್ತ ಹೆಂಗ ಚಲೋ ಅದೇನು? ಅಲ್ಪ ಶಂಕರ, ಚಲೋ ಅದ ಏನು ಅಂದ್ರ ನಾ ಏನಾರು ತಿಂದೇನೆ? ಏನು ತಂದ ಇಟ್ಟಿಲ್ಲ ಇಲ್ಲಿ. ನಂಗೆ ದಿವ್ಯ ದೃಷ್ಟಿ ಐತೇನೆ. ಅಡಿಗೆ ಮನೆ ತನಕ ನನ್ನ ಆತ್ಮ ಅಷ್ಟೇ ಹೋಗಿ ತಿನ್ಕೊಂಡು ಬಂದ. ಚಲೋ ಐತಿ ಅಂತ ಹೇಳಕ ತಂದಿಡ, ಆಮೇಲೆ ಹೇಳ್ತೇನೆ. ಅವ 8 ವರ್ಷ ಆದ್ರೂ ಇನ್ನೂ ಹಂಗ ತಮಾಷೆ ಮಾಡ್ತೀನಿ ನೋಡು. ಆ ತಮಾಷೆ ಮಾಡೋದಂತರೂ ಬಿಟ್ಟಿಲ್ಲ ನೀನು. ಅಲ್ವಾ, ನಿನ್ನ ಆರೋಗ್ಯ ಹೆಂಗೈತಿ ಅಂತ ಕೇಳಕತ್ತೀನಿ. ಆರೋಗ್ಯ ಚಲೋ ಐತೆ ಹೆಂಗೆ? ಎಲ್ಲ ಇವನ ಗೊತ್ತಾಯ್ತಪ್ಪ. ನೀನ್ ಹೆಂಡತಿ ಚಲೋನೆ ಮಾಡ್ತಾಳ ಅಂತ. ಅಕ್ಕಿ ಮಾಡಿದ್ದನ್ನ ಇಲ್ಲಿ ತಂದಿಟ್ಟ ತಿಂದು ಆಮೇಲೆ ಹೇಳ್ತೀನಿ ಅಂತೇನೆ ನಾನು ಹೇಳಕತ್ತೀನಿ. ಏನ ನಾನು ಇಲ್ಲಿದ್ದೇನೆ, ಎಲ್ಲರೂ ನನ್ನ ಕೈ ರುಚಿ ಮುಂದೆ ಹಾಕಿದ್ದು ಏನು ಇರ್ಲಿಲ್ಲ ಬಿಡು. ಆತಾತು. ಈಗ ಏನ್ ಚಲೋ ಐತಿ ಇಲ್ಲಿ ಹೇಳ್ಬೇಕಲ್ಲ. ಆತು, ತಗೊಂಡ್ ಬರವ ಶಾಂತ, ನೋಡ್ತಾನಂತೆ. ಬಾವಾರ, ಅತ್ತೇರಿಗ ಕಿವಿದು ಮಷಿನ್ ಇಲ್ಲ ಅಂದ್ರೆ ಕೇಳಲ್ರಿ. ಅದು 2 ದಿನ ಆತು, ಏನೋ ಸ್ವಲ್ಪ ಪ್ರಾಬ್ಲಮ್ ಆತಂತ ಹೇಳಿ ಎತ್ತಿಟ್ಟಾರ. ತೋರ್ಸ್ಕೊಂಡ್ ಬರೋಣ ಅಂದ್ರ ಅವ್ರು ಯಾವ್ದೋ ಊರಿಗೆ ಹೋಗಿದ್ರು ಅಂತ. ಅದಕ್ಕೆ ನಾಳೆ ಬರ್ರಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ನೋಡಿದ್ರೆ ನೆನ್ನೆ ಇಲ್ಲಿ ಹೋಗೋಣ ಅಂತ ಹಠ ಹಿಡ್ದು ಕುಂತ್ರು. ಇನ್ನೇನ್ ಮಾಡೋದು ಅಂತ ಬಂದ್ವಿ. ಅಲ್ಲ, ಏನಾಗತ್ತಂತ ಅತ್ತೇರಿಗ? ನಮಗಂತೂ ಏನು ವಿಷಯನೇ ಗೊತ್ತಿಲ್ಲ. ನೀವು ಈ ಕಡೆ ಬಂದಿಲ್ಲ, ನಮಗಂತೂ ಆ ಕಡೆ ಬರೋಕ್ಕಾಗಿಲ್ಲ. ಒಂದು ಫೋನ್ ಎಲ್ಲಾರು ಮಾತಾಡೋಣ ಅಂದ್ರೆ ಅದನ್ನೂ ಇರಲಿಲ್ಲ. ಏನಂದ್ರೆ ಡಾಕ್ಟ್ರ್, ಏನಾದ್ರು ಸಮಸ್ಯೆ ಐತಂತೇನ? ಹಂಗೇನಿಲ್ರಿ ಅದಕ್ಕೆ. ಅದು ಅವತ್ತು ಯಾಕೋ ಕಿವಿ ಗರಗರ ಅಂತೈತಿ, ಏನೋ ಒಂಥರ ಆಗ್ತೈತಿ ಅಂದ್ಲ. ಅದಕ್ಕೆ ಅದೇ ಕಿವಿಗೆ ಹಾಕೋದಿರ್ತೈತಲ್ಲ ಆ ಬಡ್ಸ್, ಅದನ್ನ ಕೊಟ್ಟೆ ಹಾಕ ಅಂತ. ಅದೆಲ್ಲೋ ಕಳ್ಕೊಂಡ್ಲಂತ, ಅದು ಸಿಕ್ಕಿಲ್ಲ ಅಂತ. ಆ ಉದ್ದಂದೊಂದು ಸ್ಕ್ರೂ ಡ್ರೈವರ್ ಇತ್ತು ನೋಡ್ರಿ. ಅಲ್ಲ, ನಿಮಗೆ ಗೊತ್ತಿಲ್ಲ ಬಿಡ್ರಿ, ನಾವು ಅಲ್ಲಿ ಇಟ್ಟಿರ್ತೇವೆ ಮನ್ಯಾಗ. ಅದನ್ನ ತಗೊಂಡು ಕಿವಿ ಒಳಗೆ ಹಾಕೊಂಡು ತೆಕತೀನಿ ಅಂತ ಹೋದ್ಲು. ಅದು ಇಟ್ಟು ಉದ್ದಿತ್ತಲ್ಲ, ಕೈ ಜಾರಿ ಒಳಗೆ ಚುಚ್ಕೊಂಡ್ಬಿಡ್ತು. ಅದು ನೋಡಿದ್ರ ಕಿವಿ ಒಳಗೆ ಇರ್ತದಲ್ಲ, ಅದೇನೋ ಪ್ರದಿರ್ತದಂತಪ್ಪ ಕಿವಿದ್ದು. ಅದು ಸ್ವಲ್ಪ ಚುಚ್ಚಿದಂಗಾಗಿ ಅದು ಕಿವಿ ಕೇಳದ ನಿಂತೋಗ್ಬಿಡ್ತಾವ ಅವಾಗ. ಅಯ್ಯೋ ದೇವ್ರ, ಅಲ್ರಿ ಅತ್ತೆ, ಬಡ್ಸ್ ಹಾಕೊಂಡ್ಬಿಟ್ಟು ನೀವು ಅದೇನದು ಸ್ಕ್ರೂ ಡ್ರೈವರ್ ಅದಕ್ಕೆ ಕಂಡಿದ್ರಿ. ಅದು ನಟಿಗಿಟ್ಟು ಏನಾದ್ರು ಲೂಸ್ ಆದ್ರೆ ಅದನ್ನ ಟೈಟ್ ಮಾಡೋಕೆ ಯೂಸ್ ಮಾಡೋದು. ನೀವೊಂದು ಬಡ್ಸ್ ಹಾಕೊಳ್ಳೋದು ಬಿಟ್ಟು. ಅದು ಸರಿನಾ? ಇವ್ರ ತಲೆಯಲ್ಲಿ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿತ್ತು ಅಂತ ಕಾಣ್ತತಿ. ಎಲ್ಲ ಉದುರೋದ್ರೆ ಅಂತ ಟೈಟ್ ಮಾಡ್ಕೊಳಕಂತ ಹಾಕೊಂಡಿದ್ರೇನೋ ಅದು ಮಿಸ್ ಆಗಿ ಚುಚ್ಕೊಂಡ್ಬಿಟ್ಟೈತೆ ಪಾಪ. ಅವ ಏನಂತ ಮಾತಾಡ್ತೀನಿ ನೀನು? ಕೇಳಿಸ್ತಂದ್ರೆ ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ಅಷ್ಟು ಇದ್ರ ಮಾಡಿ ಮಾತಾಡ್ತಾರೇನ? ಅಷ್ಟು ನರ್ಚಟಿಕೆ ಮಾಡ್ಬಾರ್ದು. ಸುಮ್ಮನೆ ಪಾಪ ಅಜ್ಜಿಯವ್ರು ಏನು ಮಾಡೈತೀನಿ ಈಗ? ಅದು ಯಾಕೆ ಹಂಗೆ ಮಾಡ್ತೀಯ ಏನ ಪಾಪ. ಅಲ್ಲ ಶಾಂತ, ನಂಗೇನು ನಿಮ್ಮಂಗೆ ಸಣ್ಣ ವಯಸ್ಸೇನು ಸುಸ್ತಾಕತ್ತವ? ಈಗಿನ ಪ್ರಯಾಣ ಮುಗಿಸ್ಕೊಂತೀನಿ, ವಯಸ್ಸಾಗೈತೆ ನನಗೆ. ಅಲ್ಲ, ನೀವೇ ಬಡ್ಸಾಕಣದ ಬಿಟ್ಟ ಅಂದ್ರೆ ಏನು ನಾನು ಬಡ್ಸಾಕೊಳ್ಳೇನು? ಓಕೆ, ಅಡುಗೆ ಮಾಡಿದೆ ಬಡ್ಸಕ್ಕೆ ಏನಂತ ನಿನಗೆ? ಅಲ್ಲ, ಈಗಿನ ನಾಷ್ಟ ಮಾಡಿ ಬಿಡು, ಈಗಲೇನು ಬೇಡ ಉಣ್ಣಕ್ಕ. ಏನದು ಡ್ರೈವರ್ ಟೈಟ್ ಅಂತಿಲ್ಲ? ಇಲ್ವಾ, ಡ್ರೈವರ್ ಎಲ್ಲ ಏನಿಲ್ಲ. ನಮ್ಮ ಸಾಗರನ ಭಾಳ ಚಲೋ ಡ್ರೈವ್ ಮಾಡ್ತಾನೆ, ಭಾರಿ ಒಳ್ಳೆ ಹುಡುಗನವ. ಮನೆಯಾಗ ಅಪ್ಪಟ ಚಿನ್ನ ಅಂದ್ರೆ ನಮ್ಮ ಸಾಗರ ನೋಡು. ಅವ ಟೈಟ್ ಗಿಟ್ ಎಲ್ಲ ಆಗಂಗಿಲ್ಲ. ಅವ ಕುಡಿಯೋದೆಲ್ಲ ಮಾಡಂಗಿಲ್ಲ, ಭಾಳ ಹುಡುಗ ನೋಡುವ. ಇಂಥ ಕೆಟ್ಟ ಅಭ್ಯಾಸ ಐತಿ ಅನ್ನಂಗಿಲ್ಲ. ಒಳ್ಳೆ ಚಿನ್ನ ಗುಲ್ಗಂಜಿಯಷ್ಟು ದೋಷ ಇಲ್ಲ ಅಂತಾರಲ್ಲ, ಹಂಗದ ನೋಡು ನಮ್ಮ ಸಾಗರ. ಯವ್ವ ಅತ್ಯಾರ ಏನ್ ಹೇಳಕತ್ತೀರಿ ನೀವು? ಅವ್ರು ನೋಡಿದ್ರೆ ಯಾರು ಬಡ್ಸ ಅಂತಾರೆ, ನೀವು ನೋಡಿದ್ರೆ ಬಡ್ಸ್ರ ಅಂತ್ರಿ. ಯವ್ವ ಇನ್ಮೇಲೆ ಐತಿ, ಇನ್ಮೇಲ ಇಲ್ಲಿರೋ ತಲೆ ಎಲ್ಲ ಕೆಟ್ಟ ಹೋಗತ್ತಾಳ್ರಿ. ಸರೋಜಾ, ಏನ್ ಮಾತಾಡ್ತೀಯ? ಹಂಗೆ ಮಾತಾಡ್ತಾರೇನ ಅವಾಗ? ಪಾಪ ವಯಸ್ಸಾದ್ಮೇಲೆ ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಆಕತ್ತೆ. ಮುಂದೇನಾದ್ರು ನಮ್ದು ತಲೆನ ಹೋಗಿ ಹುಚ್ಚಾಡಿತಂದ್ರೆ ಏನು ಮಾಡ್ತಿ? ಅವಾಗಾರು ಸ್ವಲ್ಪ ಕಿವಿದಷ್ಟು ಸಮಸ್ಯೆ ಆಗೈತಿ. ತಲೆನ ಸಮಸ್ಯೆ ಆಗಿ ನಿನಗೆ ಹುಚ್ಚಿಡಿದ್ರೆ ಏನು ಮಾಡ್ತೀವಿ ಅವಾಗ? ಸುಮ್ಕಿರ. ವಯಸ್ಸಿಗೆ ಒಂದು ಬೆಲೆ ಇಲ್ಲ, ಏನಿಲ್ಲ. ಮಾತಾಡದ. ಏನು ಅನ್ಕೊಳಲ್ಲ ಅಣ್ಣ ಅತ್ತಿಗೆ ಕೇಳಿಸ್ಕೊಂಡ್ರೆ ಏನಪ್ಪ, ಅಕ್ಕಿ ಜೋರಾಗಿ ಹೇಳ್ಬಿಡು. ಅಕ್ಕಿ ಏನು ಮನ್ಸ್ನಾಗ ನಿಧಾನಕ್ಕೆ ಕೇಳ್ಕೊಂಡಿಲ್ಲ, ನಮಗೂ ಕೇಳಿಸ್ತು. ಹೇಳ್ಬಿಡು. ಎಲ್ಲಾರ ಮನೆ ದೋಸೆನೂ ತೂತ ಹಂಗೆ ಅತ್ತಿ ಸೊಸೆ ನಡುವ ಇದ್ದೇ ಇರ್ತತೆ. ಜೊತೆಲಿದ್ರಲ್ಲ ಯಾರಿಗೆ ಗೊತ್ತು, ಒಂದಲ್ಲ ಒಂದು ವಿಷಯಕ್ಕೆ ಏನೋ ಮನಸ್ತಾಪ ಆಗಿರ್ತತೆ. ಇದ್ರಾಗೇನು ಹೇಳಿರ್ತಾಳ, ನಾವೇನು ಅನ್ಕೊಳಲ್ಲ ಬಿಡು. ಸಾಗರ, ಹೆಂಗದಪ್ಪ ನಿಂಗಾರ ನಾವೆಲ್ಲ ನೆನ್ಪಿದ್ವೋ ಇಲ್ಲ? ದೊಡ್ಡಪ್ಪ ದೊಡ್ಡಮ್ಮ ಅಲ್ಲದಾರ ಅನ್ನೋದಷ್ಟ ನೆನ್ಪಿತ್ತೇನಲ್ಲ? ಇಲ್ಲ ದೊಡ್ಡಮ್ಮ, ನೀವು ದೊಡ್ಡಪ್ಪ ಶಶಿ ಶರಣೆ ಎಲ್ಲರೂ ಚೆನ್ನಾಗಿ ಗೊತ್ತು. ನೋಡಿ ನಾನು ಅವಾಗ ಶಶಿ ಎಲ್ಲ ಫೋಟೋ ಹಾಕ್ತಿರ್ತಾನಲ್ಲ, ಹಬ್ಬದ್ದು ಮತ್ತು ಅಲ್ಲಿ ಫಂಕ್ಷನಿಗೆ ಹೋಗಿದ್ದು ಮಾಡಿದ್ದೆಲ್ಲ ಗೊತ್ತೈತಿ ನೋಡಿನಿ. ಹೌದಾ? ಅದೆಲ್ಲ ಗೊತ್ತಿಲ್ಲಲ್ಲಪ್ಪ ಸಾಗರ.
ನಿಮ್ಗೆ ಹೆಂಗ್ ಗೊತ್ತಾ ಶಶಿ ಅದೆಲ್ಲ ಎಲ್ಲಿ ಹಾಕ್ತಿರ್ತಾನ? ನೀನು ಅವನು ಮಾತಾಡ್ತಿರ್ತೀರೇನ? ಗೊತ್ತಿಲ್ಲಲ್ಲ. ಓ ದೇವ್ರಾ, ನಾನೊಂದು ಮರ್ತೆ ಬಿಟ್ನ. ಶಶಿ ಅಷ್ಟು ಹೇಳ್ದ, ನೀನು ಅವನ ಹತ್ರ ಹೇಳ್ಬೇಡ ಅಂತ. ನಾನಾರ ಸುಮ್ಮನಿರ ಬಿಟ್ಟು ಏನಾರ ಅವಾಗ ನಾನು ಶಶಿ ಜೊತೆಗ ಮಾತಾಡ್ತಿರ್ತಾನೆ ಅನ್ನೋದು ಗೊತ್ತಾದ್ರೆ ಮುಗ್ಧ ಹೋತು ನನ್ನ ಕತಿ. ಏನಪ್ಪ ಸಾಗರ, ಹಂಗಾರ ಶಶಿ ಜೊತೆ ನಿಂದು ಕಾಂಟ್ಯಾಕ್ಟ್ ಇತ್ತೇನ? ಮತ್ತೆ ಈ ವಿಷಯ ಎಲ್ಲ ನಂಗೆ ಹೇಳಿಲ್ಲ. ಯಾವ ನಾನು ವರ್ಕ್ ಮಾಡೋದ್ರ ನನ್ನ ಕಲಿಗೊಬ್ಬ ಇವ್ರನವನ, ಅವನ್ಗ ಶಶಿ ಫ್ರೆಂಡ್ ಅಂತ. ಹಾಗಾಗಿ ಅವನು ಇಬ್ಬರು ಮೊಬೈಲ್ನಾಗ ಅದು ಫೇಸ್ಬುಕ್ ಐತಲ್ಲ ಅದ್ರಾಗ ಅವ್ನು ಹಾಕ್ತಿರೋದು ನೋಡ್ತಿರ್ತಾನ. ಆವಾಗ ನಾನು ನೋಡಿದ್ನಿ ಅಷ್ಟ. ಅದು ಎಲ್ಲೋ ಮುಖ ನೋಡ್ದಂಗೆ ಐತಲ್ಲ ಅಂತ ದೊಡ್ಡಮ್ಮ ಆ ಫೋಟೋ ತೆಗಿದ್ದಾಗ ನೋಡಿದ್ನ. ಆವಾಗ ಗೊತ್ತಾತ ಅಷ್ಟ. ಅದನ್ನ ಹೇಳಿದ್ನಿ, ನಂಗೆ ಅವ್ನು ಕಾಂಟ್ಯಾಕ್ಟ್ ಆಗಿಲ್ಲ. ನನಗಾರ ಎಲ್ಲಿಂದ ಸಿಕ್ತತ್ ನಂಬರ್ ಅವಂದು. ಹೌದಾ, ಆತು ಪಾಪ. ನಮ್ಗೆ ಈ ಫೇಸ್ಬುಕ್ ಅದು ಇದೆಲ್ಲ ಗೊತ್ತಾಗಂಗಿಲ್ಲ. ನೀವೀಗಿನ ಹುಡುಗ್ರಲ್ಲ, ನೀವು ಅದು ಇದೆಲ್ಲ ನೋಡ್ತಾ ಇರ್ತೀರಿ. ಸರಿ 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 ದೂರದ ಪ್ರಯಾಣ ಮಾಡಿ ಬಂದಿರಿ, ಸುಸ್ತಾಗಿರ್ತತಿ, ಹೋಗ್ರಿ. ಬೇಕಾರೆ ಕೈ ತೊಳ್ದು ಮಾಡಿ ಬಂದು ಸ್ವಲ್ಪ ಅಡ್ಡಾಗ್ರಿ. ಅಷ್ಟರಲ್ಲಿ ಊಟಕ್ಕೆಲ್ಲ ತಯಾರು ಮಾಡ್ತು. ಅಲ್ಲ ಸರೋಜ, ನಿಂಗ ಇಲ್ಲಿ ಬಂದಿದ್ದು ಖುಷಿ ಇಲ್ಲೇನು? ಎಷ್ಟು ವರ್ಷದ ಮೇಲೆ ಬಂದಿವ, ಒಂದ್ ಸ್ವಲ್ಪ ಕಾಲ ಕಳೆದು ಮಾಡಿ ಹೋಗವ. ಉಂಡಾರು ಹೋಗು, ನನ್ಗಾರು ಸ್ವಲ್ಪ ಸಮಾಧಾನ ಆಕತೆ. ಅಯ್ಯ ಅದಕ್ಕೆ ನೀವು ಅವಳು ಏನು ಕೇಳ್ತೀರಿ, ನಾವು ತಿಂದ ಹೋಗ್ತೀವಿ. ನೀವೇನು ಬೇಸರ ಆಗ್ಬಿಡ್ರಿ, ಎಲ್ಲ ತಯಾರು ಮಾಡ್ಕೊಳ್ರಿ. ಕೈ ಕಾಲು ಮುಖ ತೊಳ್ದು ಬರ್ತೀವಿ. ಸರೋಜ, ಕಾರ್ನಾಗಿದ್ದಾಗ ನಿಲ್ಲಿಸ್ರಿ, ನಾನು ಹೋಗ್ಬೇಕು ಅಂತಿದ್ದಿಲ್ಲ. ಹೋಗು, ಬಾತ್ರೂಮ್ ಐತಲ್ಲ, ಹೋಗ್ಬಾ ಬೇಗ. ಹೌದಲ್ಲಪ್ಪ, ಬಂದಾಗಿಂದ ಕೇಳ್ಬೇಕಿತ್ತು. ಆತವ, ಬಚ್ಲಿ ಹೋಗ್ಬಾ. ಗೊತ್ತಲ್ಲ, ಮತ್ ಭಾಳ ವರ್ಷ ಆತಂತ ಬಚ್ಚಲ ಮನೆ ಎಲ್ಲ ಐತೆ ಅನ್ನೋದು ಮರ್ತ್ಬಿಟ್ಟಿ ಹೆಂಗ? ಹಂಗೇನಿಲ್ಲಕ್ಕ, ನೆನಪೈತಿ, ಹೋಗಿ ಬರ್ತಾನೆ. ಅಲ್ಲ ನೋಡಕ್ಕೆ, ನೀವೆಲ್ಲ ಮಾತಾಡಕತ್ತೀರಿ, ಆಕೆ ಹೆಂಗ್ ಸೊಕ್ ಮಾಡ್ಕೊಂಡು ಹೋಗ್ತಾಳೆ ಇತ್ತು. ಸರೋಜ ಬರ ಇಲ್ಲಿ. ಎಲ್ಲೋದೆ, ಬರ. ಅವ ಆಕಿ ಬಚ್ಚಿನ ಮನೆಗೆ ಹೋಗ್ಯಾಳ, ಬರ್ತಾಳೆ ತಾಳು. ಹೇಳವನ. ಅಲ್ಲ, ಇದೇನು ಬಚ್ಚಿಟ್ಕೊಳಕ್ ಹೋಗೋ ವಯಸ್ಸೇನು? ಇಲ್ಲೇ ಹುಡುಗರು ಅದಾರ. ಹೌದಾ, ಈ ಮಕ್ಳು ಇದ್ವು, ಅವು ಎಲ್ಲೋಗ್ಯಾವ ಗೊತ್ತಿಲ್ಲ. ಮಕ್ಳ ಎಲ್ಲ ಈಕಿ ಏನ್ ಆಟಾಡ್ತಾಳಂತ ಒಬ್ಳೆ, ಈಕಿ ಜೊತೆ ಆಡೋರ್ ಯಾರಂತ ಬಚ್ಚಿಟ್ಕತಾಳಂತ. ಕರಿ ಆಕೇನ್ ಕರಿ. ಅಜ್ಜಿ, ಅವ್ವ ಬಾತ್ರೂಮಿಗೆ ಹೋಗ್ಯಾಳ, ಬಾತ್ರೂಮಿಗ ಬರ್ತಾಳ ತಾಳು. ಹೌದು, ಅದಕ್ಕೆ ಮಕ್ಕಳಲ್ಲಿ ಕಾಣಿಸ್ತಾನೆ ಇಲ್ಲ. ಶಶಿ, ಶರಣ್ಯ ಎಲ್ಲೋದ್ರು? ಅಯ್ಯೋ ಪಾಪ, ಅದಕ್ಕೆ ಭಾಳ ಆಸೆ ಇತ್ತು, ಅಜ್ಜಿ ಬರ್ತಾರ ಅಂತ ನೋಡ್ಬೇಕಂತಿತ್ತು. ಅವ್ರದ್ದು ಇವತ್ತು ರಿಸಲ್ಟ್ ಬರೋದಿತ್ತಪ್ಪ. ಅದಕ್ಕೆ ರಿಸಲ್ಟು ಬಂತು, ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗ್ಯಾರ. ಇನ್ನೇನು ಬರ್ತಾರ ತಾಳು.